ಹಲೋ ಎಲ್ಲರಿಗೂ ರೈತನ ಮಗಳು ಕಿಚನ್ಗೆ ಸ್ವಾಗತ. ನಾನಿವಾಗ 1/2 kg ಚಿಕನ್ ಯೂಸ್ ಮಾಡಿ ಬಿರಿಯಾನಿ ಮಾಡ್ತಿದ್ದೀನಿ. ಇದು ಸ್ವಲ್ಪ ಟೈಮ್ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಅದಕ್ಕೋಸ್ಕರ 1 ಸ್ಪೂನು ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿ ಮತ್ತು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಹಾಗೆ ಅರ್ಧ ಕಪ್ ಮೊಸರು, ಜೊತೆಗೆ ಅರ್ಧ ನಿಂಬೆಹಣ್ಣು. ಇದನ್ನು ನೀಟಾಗಿ ಇಟ್ಕೊಳ್ಳೋಣ. ಇದು ಮ್ಯಾರಿನೇಟ್ ಆದಷ್ಟು ಬಿರಿಯಾನಿ ಒಳಗಡೆ ಚಿಕನ್ ತುಂಬ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿ ನೆನೆಯಕ್ಕೆ ಬಿಡಿ. ಇದು ನೆನೆಯುವಂಥ ಟೈಮಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 2 ಈರುಳ್ಳಿ ತೊಗೋತಿದ್ದೀನಿ, 1 ಮಸಾಲೆಗೆ 1 ಒಗ್ಗರಣೆಗೆ. ಇವಾಗ ಮಸಾಲೆಗೆ ಏನು ಬೇಕು ನೋಡೋಣ ಬನ್ನಿ. 6 ಗೋಡಂಬಿ ಮತ್ತು 4 ಹಸಿಮೆಣಸಿಕಾಯಿ, ಹಾಗೆ 1 ಈರುಳ್ಳಿ. ಇವಾಗ 1 ಫುಲ್ ಕೈಯಲ್ಲಿ ಕೊತ್ತಂಬರಿ ಮತ್ತು 1 ಫುಲ್ ಕೈಯಲ್ಲಿ ಪುದೀನ, ಹೀಗೆ 3 ಲವಂಗ, 1 ಇಂಚ್ ಚಕ್ಕೆ, ಜೊತೆಗೆ 1 ಇಂಚ್ ಶುಂಠಿ, 1 ಫುಲ್ ಬೆಳ್ಳುಳ್ಳಿ. ಇಷ್ಟನ್ನು ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ರುಬ್ಕೊಳ್ಳೋಣ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಈಗ ಇದಕ್ಕೆ 1 ಗ್ಲಾಸ್ ಆಫ್ ರೈಸ್ನ ಆ್ಯಡ್ ಮಾಡಿ ನೀಟಾಗಿ ತೊಳೆದಿಟ್ಕೊತಿದ್ದೀನಿ. ಹಾಗೆ ಒಗ್ಗರಣೆಗೆ 1 ಟೊಮೆಟೊ, 1 ಆನಿಯನ್ನು, ಹಾಗೆ ಡ್ರೈ ಮಸಾಲೆಗಳನ್ನ ನಿಮ್ಗೆ ಗೊತ್ತಿಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೂ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಏನೇನು ಹಾಕ್ತಿದ್ದೀನಿ ಅಂತ, ಅದನ್ನು ನೋಟ್ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಡ್ರೈ ಮಸಾಲ ಎಲ್ಲನೂ ಅದಕ್ಕೆ ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ 1 ಆನಿಯನ್ನ ಆ್ಯಡ್ ಮಾಡಿ ಅದು ಹಸಿ ಸ್ಮೆಲ್ ಹೋಗಿ ಫ್ರೈ ಆಗೋವರೆಗೂ ನೋಡ್ಕೊಳ್ಳೋಣ. ನೋಡಿ, ಈಗ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಿದೆ. ಈ ಥರ ಆಗಬೇಕು. ಇವಾಗ ಅದಕ್ಕೆ 1 ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಆಲ್ರೆಡಿ ನೆನೆಯಕ್ಕೆ ಬಿಟ್ಟಿದ್ವಲ್ಲ ಚಿಕನ್ನು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಕೂಡ ಹಸಿ ಸ್ಮೆಲ್ ಹೋಗಬೇಕು. ಅದನ್ನು ಆಲ್ಮೋಸ್ಟ್ ಹೈ ಫ್ಲೇಮಲ್ಲೇ ಒಂದು 10 ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಳ್ಳೋಣ. ಜೊತೆಗೆ ಸಾಲ್ಟ್ ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಸ್ಮೆಲ್ ಮಾತ್ರ ಈಗಲೇ ತುಂಬ ಚೆನ್ನಾಗಿ ಬರ್ತಿದೆ, ಯಾಕಂದರೆ ಮ್ಯಾರಿನೇಟ್ ಆಗಿದೆಯಲ್ಲ. ಸೊ ಇವಾಗ ನಾನು ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ. ನೋಡಿ, ಈ ಥರ ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಆಲ್ರೆಡಿ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಎಣ್ಣೆ ಸ್ವಲ್ಪ ಸುತ್ತ ಆ ಥರ ಬಿಟ್ಕೊಂಡಿರಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಈಗ ಅದನ್ನು 1 ರೌಂಡ್ ಮಿಕ್ಸ್ ಮಾಡಿ 1 ಗ್ಲಾಸ್ ಅಕ್ಕಿಗೆ ನಾನು 1.5 ಗ್ಲಾಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಸ್ವಲ್ಪ ನಾನು ರುಬ್ಬೋದಕ್ಕೂ ಯೂಸ್ ಮಾಡಿದ್ದೆ, ಅದು ಅಲ್ಲದೆ ಅಕ್ಕಿನೂ ತೊಳೆದಿಟ್ಟಿದ್ದೀವಲ್ವ, ಸ್ವಲ್ಪ ನೆಂದಿರುತ್ತೆ. ಸೊ 1.5 ಗ್ಲಾಸ್ ನೀರು ಸಾಕು. ಆಲ್ರೆಡಿ ನಾವು ಸಾಲ್ಟ್ ಯೂಸ್ ಮಾಡಿದ್ವಿ. ನಿಮ್ಗೆ ಈ ಟೈಮಲ್ಲಿ ಸಾಲ್ಟ್ ಬೇಕು ಅಂದರೆ ಹಾಕ್ಕೊಳ್ಳಿ. ಇವಾಗ ಆಲ್ರೆಡಿ ತೊಳೆದಿಟ್ಟಿದ್ವಲ್ಲ 1 ಲೋಟ ಅಕ್ಕಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಅದು ಕುದಿಯೋದಕ್ಕೆ ಬಿಡಿ. ಈ ಥರ ಕುದ್ದಾಗ 1 ರೌಂಡ್ ಮಿಕ್ಸ್ ಮಾಡಿಬಿಡಿ. ಈಗ ಇದನ್ನು 1 ವಿಷಲ್ ಕೂಗಿಸಿದ್ರೆ ಮುಗೀತು. ಎಸ್, ಇವಾಗ ಟರ್ನ್ ಆಫ್ ಮಾಡಿ ಲಿಡ್ ಓಪನ್ ಮಾಡಿ, ವಿಷಲ್ ಆರಿದ್ಮೇಲೆ ಲಿಡ್ ಓಪನ್ ಮಾಡಿ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಅಂತ ಆದರೆ ಸೂಪರ್. ಥ್ಯಾಂಕ್ ಯು.